ಪಟ್ಟಣ ಪಂಚಾಯಿತಿಯ 2025 ಹಾಗೂ 26ನೇ ಸಾಲಿನ ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಮಾಜಿ ಅಧ್ಯಕ್ಷರು ಹಾಗೂ ಸದಸ್ಯರು ಏರು ಧ್ವನಿಯಲ್ಲಿ ಮಾತನಾಡಿದ ಪ್ರಸಂಗ ನಡೆಯಿತು. ಬಜೆಟ್ ಪೂರ್ವಭಾವಿ ಸಭೆಯಲ್ಲಿ ಪ್ರಾರಂಭದಿಂದಲೇ ಅಧ್ಯಕ್ಷರು ಹಾಗೂ ಸದಸ್ಯರುಗಳ ಒಳಜಗಳ ಮಾತಿನ ಚಕಮಕಿ ನಡೆಯಿತು. ಹೊಂದಾಣಿಕೆ ಇಲ್ಲದೆ ಅವರ ವೈಮನಸ್ಥಿತಿಗಳು ಕಳಚಿ ಬಿದ್ದಿತ್ತು. ಒಬ್ಬರನ್ನು ಕಂಡರೆ ಮತ್ತೊಬ್ಬರಿಗೆ ಸಹಿಸಲಾಗದ ಸ್ಥಿತಿ ಕಂಡು ಬಂದಿತ್ತು. ತಾಲೂಕಿನಲ್ಲಿ ಅಭಿವೃದ್ಧಿಯ ವಿಚಾರವಾಗಿ ನಡೆದ ಮಾತುಕತೆ ಒಬ್ಬರಿಗೊಬ್ಬರು ಮನಬಂದಂತೆ ಏಕವಚನದಲ್ಲಿ ಮಾತನಾಡುವ ಹಂತಕ್ಕೆ ತಲುಪಿ ಪಟ್ಟಣ ಪಂಚಾಯಿತಿ ರಣರಂಗವಾಯಿತು. ಪಟ್ಟಣದಲ್ಲಿ ಅನಧಿಕೃತವಾಗಿ ಕಟ್ಟಡ ಹಾಗೂ ನಿವೇಶನ ನಿರ್ಮಾಣಕ್ಕೆ ಸ್ಥಳ ಪರಿಶೀಲನೆ ಮಾಡದೆ ಅನುಮತಿ ಕೊಟ್ಟ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡರು. ಅಲ್ಲದೆ ಬೀದಿ ದೀಪಗಳ ನಿರ್ವಹಣೆ ಹಾಗೂ ಕುಡಿಯುವ ನೀರಿನ ಸಮಸ್ಯೆಯ ಬಗ್ಗೆ ಗಂಭೀರವಾಗಿ ಚರ್ಚಿಸಿದರು. ಪ್ರತಿ ವರ್ಷ ಕಂಪ್ಯೂಟರ್ ರಿಪೇರಿ ಹಾಗೂ ನೂತನ ಖರೀದಿಯ ಲೆಕ್ಕಾಚಾರ ನೋಡಿ ಸದಸ್ಯರುಗಳು ಕೋಪಗೊಂಡು ಜಗಳಕ್ಕೆ ಕಾರಣವಾಯಿತು. ಒಳಚರಂಡಿ ವ್ಯವಸ್ಥೆ ಸರಿಯಾಗಿ ಇಲ್ಲದೆ ಮಳೆ ನೀರು ಮುಖ್ಯ ರಸ್ತೆ ಸೇರಿದಂತೆ ಕೆಲವು ಬೀದಿಗಳಲ್ಲಿ ರಸ್ತೆಯ ಮೇಲೆ ಹರಿಯುತ್ತಿದೆ. ಹರಿದು ಬಂದ ನೀರು ಅಂಗಡಿ, ಬಡಾವಣೆ, ಚರಂಡಿ ಮನೆಗಳಿಗೆ ನುಗ್ಗುತ್ತಿರುವುದರಿಂದ ಕೊಳಚೆ ನೀರು ಗಬ್ಬು ನಾರುತ್ತದೆ. ಅದನ್ನು ಶುಚಿಪಡಿಸುವ ಕೆಲಸಗಳನ್ನು ಮಾಡಿ ಇದರಿಂದ ನಿವಾಸಿಗಳು ಹೈರಾಣಾಗಿದ್ದಾರೆ. ಈ ವರ್ಷ ಬೆಂಬಿಡದೆ ಮಳೆ ಸುರಿಯುತ್ತಿರುವುದರಿಂದ ಪಟ್ಟಣ ಪಂಚಾಯಿತಿಗೆ ಜನ ನಿತ್ಯ ಹಿಡಿಶಾಪ ಹಾಕುವಂತಾಗಿದೆ. ಉರಿಯುತ್ತಿಲ್ಲ ಬೀದಿ ದೀಪಗಳು, ಅಲ್ಲೊಂದು ಇಲ್ಲೊಂದು ಮಾತ್ರ ಉರಿಯುತ್ತಿವೆ. ನಿವಾಸಿಗಳು ಕತ್ತಲಿನ ಭಯದಲ್ಲಿ ಕಾಲ ಕಳೆಯುವಂತಾಗಿದೆ ಎಂದರು. ಮುಖ್ಯ ರಸ್ತೆ ವಿಭಜನೆಗಳ ಮಧ್ಯ ಬೀದಿ ದೀಪಗಳನ್ನು ಎರಡು ಬದಿ ಅಳವಡಿಸಿದರೆ ಮಾತ್ರ ಪಟ್ಟಣ ಸುಂದರವಾಗಿ ಕಾಣುವುದರ ಜೊತೆಗೆ ಸಾರ್ವಜನಿಕರಿಗೆ ಭಯಭೀತಿ ಇಲ್ಲದೆ ಓಡಾಡಲು ಹಾಗೂ ಸಂಚರಿಸಲು ಅನುಕೂಲವಾಗುತ್ತದೆ. ರಾತ್ರಿ ಬೀದಿ ದೀಪಗಳು ಇಲ್ಲದೆ ಇರುವುದರಿಂದ ಕಳವು ಪ್ರಕರಣಗಳು ಹೆಚ್ಚುತ್ತಿವೆ. ರಸ್ತೆ ಬದಿ ಮಾರುಕಟ್ಟೆ ಸೇರಿದಂತೆ ಅನೇಕ ವಸ್ತುಗಳು ಕಳವಾಗಿದೆ. ದ್ವಿಚಕ್ರ ವಾಹನಗಳು, ಕಾರು, ಬ್ಯಾಟರಿಗಳು ಕಳವಾಗಿದೆ. ಇಷ್ಟಾದರೂ ಪಟ್ಟಣ ಪಂಚಾಯಿತಿ ಎಚ್ಚೆತ್ತುಕೊಂಡಿಲ್ಲ ಎಂದು ಪಟ್ಟಣ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ಪಾಪು ಬೇಸರ ವ್ಯಕ್ತಪಡಿಸಿದರು. ಬೀದಿ ದೀಪಗಳ ಸಮಸ್ಯೆ, ವಾರ್ಡ್ಗಳ ಒಳಚರಂಡಿ, ಕುಡಿಯುವ ನೀರಿನ ಸಮಸ್ಯೆ ಮುಂತಾದ ಸಮಸ್ಯೆಗಳ ಬಗ್ಗೆ ಪಟ್ಟಣ ಪಂಚಾಯಿತಿ ಅಧಿಕಾರಿಗಳಿಗೆ ತಿಳಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಮುಂದೆ ನಾವೇ ಸೂಕ್ತ ನಿರ್ಧಾರವನ್ನು ತೆಗೆದುಕೊಂಡು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸಿಕೊಡುವುದಾಗಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ತಾಯಿರಾ ಬೇಗಂ ಸಭೆಯಲ್ಲಿ ತಿಳಿಸಿದರು. ಈ ಸಭೆಯಲ್ಲಿ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿದ್ದರು. ಪ್ರದೀಪ್, ಟಿವಿ 46 ಮಲೆನಾಡು ನ್ಯೂಸ್, ಆಲೂರು.